ಇಲ್ಲ, ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದ್ರೆ, ಬೇರೆ ಪೇಷಂಟ್ ಅವರು ಇರ್ತಾರೆ, ಬೇರೆ ಜನನು ಬರ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು. ನಾನು ಆದಷ್ಟು ಜನರಿಗೆ ಮನೆಯಲ್ಲೇ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇದ್ಕೊಂಡು ಮಾಡ್ರಿ. ಮನೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಆಗ್ಲಿಕ್ಕೆ ನಾವು ಮುಂದೆ ಬರ್ತೀವಿ, ಪ್ರತಿಯೊಬ್ಬರನ್ನ ಭೇಟಿ ಆಗ್ತೀವಿ, ಕ್ಷೇತ್ರ ಕಾರ್ಯಕರ್ತರನ್ನ, ಜಿಲ್ಲೆಯ ಎಲ್ಲಾ ಮುಖಂಡರಿಗೆ ಭೇಟಿ ಆಗ್ಲಿಕ್ಕೆ ಬರ್ತೀವಿ. ಹಾಗಾಗಿ ಆಸ್ಪತ್ರೆ ಹತ್ರ ಬರೋದು ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿ ಅವರು ಕೂಡ ಕರೆ ಮಾಡಿ ತಮ್ಮ ಇದನ್ನ ಆಶೀರ್ವಾದನ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿದ್ರು. ಸಾಕಷ್ಟು ಜನ ಶಾಸಕರು, MLC ಅವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಬ್ರೀಫ್ ಮಾಡಿದ್ದೀನಿ. ಅವರು ಕೂಡ ತಮ್ಮ ಆಶೀರ್ವಾದನು. ಚಾಲಕ ಆರಾಮಾಗಿದ್ದಾನೆ. ಚಾಲಕ ಬೆಳಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನಿಗೆ, ಅವನೇ ನಿಂತ್ಕೊಂಡು ಎಲ್ಲ ಇದು ಮಾಡಿದ. ಅವನ ಸ್ಥಿತಿನೂ ಚೆನ್ನಾಗಿದೆ. ಅವನಿಗೂ ಕೂಡ ಸ್ವಲ್ಪ ಡಾಕ್ಟರ್ ಔಷಧಿ ಎಲ್ಲ ಕೊಟ್ಟ ನಂತರ ಅವನಿಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ. ನಾನು ನಿನ್ನೆ ಅವ್ರ ಜೊತೆಗೇನೆ ಬರಬೇಕಾಗಿತ್ತು. ನಿನ್ನೆ ನಾವು ಮಧ್ಯಾಹ್ನ KPCCಯಲ್ಲಿ ಒಂದು ಮೀಟಿಂಗ್ ಇತ್ತು, ನಮ್ಮೆಲ್ಲರೂ ಕರೆದಿದ್ರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ. ಯಾಕಂದ್ರೆ ನಾಳೆ ಬರುವಂತ 21ನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಮೀಟಿಂಗ್ ಅಲ್ಲಿ ಇದ್ವಿ. ನಾನು ಕೂಡ ನಿನ್ನೆ ಅವ್ರ ಜೊತೆ ಬರಬೇಕಾಗಿತ್ತು. ಅವ್ರು CLP ಸಭೆಗೆ ಅಂತ ತೆರಳಿದ್ರು. ಹಾಗಾಗಿ ನನ್ಗೇನು ಬೇರೆ ಕೆಲಸ ಇರಲಿಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರ ಜೊತೆಗೆ ನಾನು ಟ್ರೈನ್ ಮುಖಾಂತರ ಬಂದೆ. ನಾನು ಬಂದು ಹೇಳಿದ ತಕ್ಷಣ ಈ ಮಾಹಿತಿ ನನಗೆ ಬಂತು. ಹಾಗಾಗಿ ನಾನೇ ಫಸ್ಟ್ ಇಲ್ಲಿ ಹಾಸ್ಪಿಟಲ್ಗೆ ಬಂದಾಗ ಇಲ್ಲಿದೆಲ್ಲ ನೋಡ್ಕೋಬೇಕು.